ಡಾಕ್ಟರ್ ಥ್ಯಾಂಕ್ ಯು. ಈಗ ನೀವು ಹೇಳ್ದಂಗೆ ಎರಡು ಥರದ ರೈತರನ್ನು ನೋಡಿದ್ವಿ. ನಮ್ಮ ಸೀರಿಯಸ್ ರೈತರು, ಪ್ರಗತಿಪರ ರೈತರು ಹೇಳುವಂಥ ಒಂದು ಕ್ಯಾಟಗರಿ, ಇನ್ನೊಬ್ಬರು ಸೂಡೋ ರೈತರು ಅಥವಾ ಅಂದರೆ ರೈತಾಪಿ ಕೆಲಸ ಮಾಡ್ತಾ ಇರೋರು. ಈಗ ನಮ್ಮ ರೈತರಲ್ಲಿ, ಸೀರಿಯಸ್ ರೈತರಲ್ಲಿ ಅವರು ಏನೇನು ಪ್ರಗತಿಯನ್ನು ಮಾಡಿದ್ದಾರೆ, ಏನೇನು ಪ್ರಗತಿಯನ್ನು ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಡೆಫಿನೆಟಾಗಿ ಈಗ ನಾನು ಹೇಳೋದಕ್ಕೆ ಹೋದ ವಿಷಯಗಳು ನಮ್ಮ ಸಾಕಷ್ಟು ಎಪಿಸೋಡ್ಸಲ್ಲಿ ಕವರ್ ಮಾಡಿದ್ದೀವಿ. ಆದರೂ ಸಹ ಸೀರಿಯಸ್ ಆಗಿ ಒಂದೊಂದು ಕೆಟಗರಿನ ಡಿಸ್ಕಸ್ ಮಾಡೋದಕ್ಕೆ ಹೇಳ್ಬಿಡ್ತೀನಿ. ಈಗ ನಮ್ಮ ಸೀರಿಯಸ್ ರೈತ ಇದಲ್ಲ, ನೀವು ಆವಾಗ ಹೇಳಿದಾಗೆ ಅವ್ರಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಈಗಾಗಲೇ ಸೂಡೋ ರೈತರಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಇಂಪ್ರೂವ್ಡ್ ಪ್ರಾಕ್ಟೀಸಸ್ನ ಮಾಡ್ತಾ ಇದ್ದಾರೆ ಅವರು. ಆದರೂ ಸಹ ನನ್ನ ಈ ಒಂದು ತಿಂಗಳು ಇಂಟ್ರ್ಯಾಕ್ಷನ್ನು ಅಥವಾ ಫೀಲ್ಡ್ ವಿಸಿಟಲ್ಲಿ ಕಲ್ತಿದ್ದು ಈ 4 ಪಾಯಿಂಟ್ಗಳು. ಒಂದು, ಅವರಿಗೆ ಅಡಿಷನಲ್ ಇನ್ಫಾರ್ಮೇಷನ್ ಏನು ಕೊಡ್ಬೋದು ಅಂದರೆ ಸಾಯಿಲ್ ಅಥವಾ ರೂಟ್ ಝೋನ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಮಾಡಬಹುದು ಅಂತ ಹೇಳೋದು. ಎರಡನೇದು, ಆ್ಯಕ್ಚುಲಿ ಇರಿಗೇಷನ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ಡೀಟೇಲ್ಸ್ ಕೊಡೋದು. ಮೂರನೇದು, ಪೋಷಕಾಂಶ ನಿರ್ವಹಣೆ ಈಗ ಸಾಕಷ್ಟು ಮಾಡ್ತಾಯಿದ್ದಾರೆ, ಬಟ್ ಸ್ಟಿಲ್ ಫರ್ದರ್ ಏನಾದ್ರು ಮಾಡೋದಕ್ಕೆ ಅವಕಾಶ ಇದೆಯಾ, ಸೈನ್ಸ್ ಏನಾದರೂ ಹೆಚ್ಚಾಗಿ ಕೊಡುತ್ತಾ ಅವರಿಗೆ ಅನ್ನೋದು. ನಾಲ್ಕನೇದು, ಪೀಡೆ ನಿವಾರಣೆ. ಪೀಡೆ ಅಂತಂದರೆ ಕೀಟಗಳು ಮತ್ತು ರೋಗಗಳು, ಇವುಗಳ ನಿವಾರಣೆ ಮಾಡೋದಕ್ಕೆ ಸಾಧ್ಯನಾ, ಮಾಡೋದಾದ್ರೂ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅವರು, ಆಗ ಗ್ರೇ ಏರಿಯಾಸ್ ಅಂತೀವಲ್ಲ, ಅದು ಮಾಡೋಕ್ಕೆ ಸಾಧ್ಯನಾ, ಇದಿಷ್ಟು 4 ಅವರಿಗೆ ತಿಳಿ ಹೇಳೋದಕ್ಕೆ ಅವಕಾಶ ಇದೆ. ವಂಡರ್ಫುಲ್ ಡಾಕ್ಟರ್. ಈಗ ಇದು 4 ಭಾಗ ಮಾಡಿ ಈಗ ಒಂದೊಂದೇ ಭಾಗದಲ್ಲಿ ನೋಡ್ಕೊತ ಹೋಗೋಣ. ಮಣ್ಣಿನ ನಿರ್ವಹಣೆ ಮತ್ತು ಅಥವಾ ರೂಟ್ ಝೋನ್ ಮ್ಯಾನೇಜ್ಮೆಂಟು, ಅದರಲ್ಲಿ ಏನೇನು ಅವರು ಇನ್ನೂ ಅಡಿಷ್ನಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು ನಮ್ಮ ರೈತ ಮಿತ್ರರು? ಇಲ್ಲಿ ಬೇಸಿಕ್ ಇಂಗ್ರೀಡಿಯೆಂಟ್ ಫಾರ್ ಎ ಸಕ್ಸಸ್ಫುಲ್ ಕ್ರಾಪ್ ಅಂದರೆ ಮಣ್ಣು. ಇದು ಮೊದಲು ಮಣ್ಣನ್ನು ಸರಿ ಮಾಡಿಕೊಂಡು, ಸರಿ ಇಲ್ಲದಿದ್ರೆ ಅದರ ಸರಿ ಇದ್ದ ಮಣ್ಣು ಇದ್ದಾದರೂ ಭಾಳ ಒಳ್ಳೆಯದು, ಸೂಕ್ತವಾದ ಮಣ್ಣಾದರೆ. ಇಲ್ಲ ಅಂತಂದ್ರೆ ಅದ್ರಲ್ಲಿ ಏನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೋ ಅದನ್ನು ಮಾಡಿಕೊಂಡು ನಾವು ಅಡಿಕೆ ಬೆಳೆಯೋದು ಪ್ರಯತ್ನ ಮಾಡಿದರೆ ಒಳ್ಳೆ ಬೆಳೆ ತೊಗೊಳ್ಳಿಕ್ಕೆ ಸಾಧ್ಯ. ಈಗ ಮಣ್ಣಿನ ನಿರ್ವಹಣೆ ಅಂತಂದರೆ ಅಥವಾ ರೂಟ್ ಝೋನ್ ಮ್ಯಾನೇಜ್ಮೆಂಟ್ ಅಂದರೆ, ಒಂದು, ಮಣ್ಣಿನ pH ಏನು ಅನ್ನೋದು ಫಸ್ಟ್ ಮಾಡ್ಕೋಬೇಕು. pH ಯಾಕೆ ಮುಖ್ಯ ಅಂತ ಹಿಂದೆ ಒಂದು ಸತಿ ಹೇಳಿದ್ದೆ, ಅದನ್ನು ರಿಪೀಟ್ ಮಾಡಿಬಿಡ್ತೀನಿ ನಮ್ಮವರ ಅನುಕೂಲತೆಗಾಗಿ. pH ಅಂತಂದರೆ ಪರ್ಟಿಕ್ಯುಲರ್ಲಿ ಈಗ ಮಲೆನಾಡು ಏರಿಯಾದಲ್ಲಿ, ಟ್ರೆಡಿಷನಲ್ ಏರಿಯಾ ಅಂತ ಏನಿದೆ ಆ ಏರಿಯಾದಲ್ಲಿ ಮಣ್ಣು ನಾರ್ಮಲಿ ಆ್ಯಸಿಡಿಕ್, ಬೇಕಾದ್ರೆ ಹೈ ರೈನ್ಫಾಲ್ ಏರಿಯಾಸ್ ಇರ್ತವೆ. ಹೆಚ್ಚಿನ ಮಳೆ ಬರೋದ್ರಿಂದ ಮಣ್ಣು ಆ್ಯಸಿಡ್ ಆಗ್ತಾ ಹೋಗ್ತಾ ಇತ್ತು, pH ಕಡಿಮೆ ಆಗ್ತಾ ಹೋಗ್ತದೆ, ಆ್ಯಸಿಡ್ ಜಾಸ್ತಿ ಆಗ್ತಾ ಬರುತ್ತದು. ಈ ಆ್ಯಸಿಡಿಟಿ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಈಗ ಉದಾಹರಣೆ ನಮಗೆ ಮಣ್ಣು ಅಂದರೆ ಗಿಡಕ್ಕೆ ಒಡಲಿದ್ದಂಗೆ, ಒಡಲು ಅಂದರೆ ನಮ್ಮ ಹೊಟ್ಟೆ ಅಂತ ಇಟ್ಕೊಳ್ಳಿ. ಈ ಹೊಟ್ಟೆನಲ್ಲಿ ಆ್ಯಸಿಡಿಟಿ ಬಂದಾವಾಗ ಹೊಟ್ಟೆ ಉರಿಯೋಕ್ಕೆ ಶುರುವಾಗುತ್ತೆ ನಮಗೆ. ಇನ್ನೂ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಕರಳು ಸುಡೋಕ್ಕೆ ಶುರುವಾಗುತ್ತೆ. ಬಟ್ ಯಾವಾಗ ಅಸಿಡಿಟಿ ಶುರುವಾಗುತ್ತೋ ನಮಗೆ ಆಹಾರ ಹೋಗಲ್ಲ. ಒಂದು ಕಡೆಯಿಂದ ಅಸಿಡಿಟಿ ಬಂದು ನಮಗೆ ಸುಡ್ತಾ ಇರುತ್ತೆ, ಇನ್ನೊಂದು ಕಡೆಯಿಂದ ನಮ್ಮ ಆಹಾರ ತಿನ್ನೋಕ್ಕಾಗಲ್ಲ. ಅಲ್ಟಿಮೇಟ್ಲಿ ಅಲ್ಸರ್ ಆಗುತ್ತೆ, ಅಲ್ಸರಾಗಿ ಕ್ಯಾನ್ಸರಿಗೆ ಟರ್ನ್ ಆಗಿ ಸತ್ತು ಹೋಗ್ತಾರೆ. ಇಷ್ಟು ಸೀರಿಯಸ್ ಆದ ಒಂದು ಫ್ಯಾಕ್ಟರ್ ಅಂತಂದರೆ pH. ಮಣ್ಣಿನಲ್ಲೂ ಸಹ ಈ pHನ ಮ್ಯಾನೇಜ್ ಮಾಡೋದಿದ್ದರೆ ಹೊಸ ಬೆಳೆಗಳು, ಹೊಸ ಬೇರುಗಳು ಬರಲ್ಲ. ನೀವು ಹಾಕಿದ ನ್ಯೂಟ್ರಿಯೆಂಟ್ಸ್ ಗಿಡಗಳಿಗೆ ತೊಗೊಳ್ಳಿಕ್ಕಾಗಲ್ಲ, ಗಿಡ ವೀಕ್ ಆಗುತ್ತೆ. ವೀಕ್ ಆದ ನಂತರ ನಮಗೇನು ರೋಗಗಳು ಬರ್ತವೆ, ಕೀಟಗಳು ಬಾಧೆ ಬರ್ತವೆ, ಯಾಕಂದರೆ ಟಾಲರೆನ್ಸೇ ಇರಲ್ಲ ಗಿಡಕ್ಕೆ ಅಂತ. ಇದನ್ನು ಈ pH ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ಜೊತೆಗೆ ಇದಕ್ಕೆ ಸಾವಯವ ಅಂಶ ಎಷ್ಟು ಕೊಡಲೇಬೇಕು. pH ಮತ್ತು ಸಾವಯವ ಅಂಶ ಇವೆರಡನ್ನೂ ಮಾಡಿದರೆ ನಾವು ಮಣ್ಣಲ್ಲಿ 3 ಹೆಲ್ತ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಒಂದು, ಫಿಸಿಕಲ್ ಹೆಲ್ತ್ ಅಂದರೆ ಬೌದ್ಧಿಕ ಆರೋಗ್ಯ, ಕೆಮಿಕಲ್ ಹೆಲ್ತ್ ರಾಸಾಯನಿಕ ಆರೋಗ್ಯ, ಮೂರನೇದು ಜೈವಿಕ ಆರೋಗ್ಯ ಬಯೋಲಾಜಿಕಲ್ ಹೆಲ್ತ್ ಅಂತೀವಿ. ಸೊ ಈ 3 ಹೆಲ್ತ್ ಪ್ಯಾರಾಮೀಟರ್ಸ್ನ ನಾವು ನಿರ್ದಿಷ್ಟವಾಗಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ. ಇದು ನಿರಂತರವಾಗಿ ಚೇಂಜ್ ಆಗ್ತಾ ಇರುತ್ತೆ, ಯಾಕಂದರೆ ನಾವು ಕೃಷಿ ಚಟುವಟಿಕೆ ಮಾಡ್ತಿರ್ತೀವಿ. ಅದನ್ನು ನಾವು ಕಾಲಕ್ಕೆ ಮಾನಿಟರ್ ಮಾಡಿ ಏನು ಬೇಕೋ ಅದು ಕ್ರಮ ತೊಗೊಂಡ್ರೆ ಮಣ್ಣನ್ನು ಆರೋಗ್ಯವಾಗಿ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಒಂದು ಆದರೆ ಉಳುಕಿದ್ರೆ ಮಾಡೋದು ಸುಲಭ. ನಮಗೆ ಫೌಂಡೇಶನ್ನೇ ಇದು. ವಂಡರ್ಫುಲ್. ನಮ್ಮ ಪ್ರಗತಿಪರ ರೈತ ಮಿತ್ರರು ಸಾಕಷ್ಟು ಮಾಡಿದ್ದಾರೆ, ನಾವೆಲ್ಲ ನೋಡಿದ್ವಿ. pH ಮ್ಯಾನೇಜ್ಮೆಂಟ್ ಮಾಡೋ ಬಗ್ಗೆ ಏನಾದ್ರು ಜಾಗೃತಿ ಮತ್ತು ಅಭಿಯಾನವನ್ನು ಮಾಡಬೇಕಾ ನಾವು? pH ಮ್ಯಾನೇಜ್ಮೆಂಟ್ ಮಾಡೋ ಬಗ್ಗೆ ಡೆಫಿನೆಟಾಗಿ ಅವಕಾಶ ಇದೆ. ಕಾರಣ ಇಷ್ಟೇ, ಈಗ pH ಅಂತಂದರೆ ಯಾವ ಸುಣ್ಣ ಹಾಕಬೇಕು ಅಂತ ಕೇಳ್ತಾರೆ. 3 ಥರದ ಸುಣ್ಣಗಳಿದ್ದಾವೆ. ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡಬೇಕು ಅನ್ನೋದು ಮುಖ್ಯ ಅವರು. ಎರಡನೇದು, ಎಷ್ಟು ಮಟ್ಟಿಗೆ ಸುಣ್ಣ ಹಾಕಬೇಕು ಅಥವಾ ಯಾವಾಗ ಹಾಕಬೇಕು ಅದು ಮುಖ್ಯ. ಸುಣ್ಣ ಹಾಕಿದ ಮೇಲೆ ಏನು ಮಾಡಬೇಕು ಅಂತ ಇದು ಮುಖ್ಯ. ಸುಣ್ಣ ಹಾಕಿದ ತಕ್ಷಣ ಗೊಬ್ಬರ ಹಾಕ್ತಿರೋ ಅಥವಾ ಏನಾದ್ರು ಸ್ವಲ್ಪ ಕಾಯಬೇಕು. ಆಮೇಲೆ ಸುಣ್ಣ ಹಾಕಿದ ನಂತರ ಅದು ರಿಯಾಕ್ಟ್ ಆಗೋದಕ್ಕೆ ಏನು ಮಾಡಬೇಕು. ಇದಿಷ್ಟು 3-4 ಪಾಯಿಂಟನ್ನು ಅವರು
ಮನಸ್ಸಲ್ಲಿ ಇಟ್ಕೊಂಡ್ರೆ ಆ್ಯಕ್ಚುಲಿ ಮಣ್ಣಿನ ಹಾಂ, ಮ್ಯಾನೇಜ್ಮೆಂಟು ಆರೋಗ್ಯ ಕಾಪಾಡ್ಕೊಳ್ಳೋದು ಸುಲಭ. ವಂಡರ್ಫುಲ್. ಸರ್, ಈಗ ನಾವು ಮಿತ್ರರೇ, ನಾವು ನಮ್ಮ ಇದರಲ್ಲಿ ಹೇಳಿದ್ವಿ ಯಾವುದು PH ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಒಂದು ವಿಡಿಯೋ ಇದೆ, ಅದನ್ನು ನಾನು ನಿಮ್ಗೆ ಲಿಂಕಲ್ಲೂ ಕೊಡಿಸ್ತೀವಿ. ದಯವಿಟ್ಟು ಅದ್ರ ಬಗ್ಗೆ ನೋಡಿ. ಆದರೆ ಇದ್ರ ಬಗ್ಗೆ ಕಪಲ್ ಆಫ್ ಪಾಯಿಂಟ್ಸನ್ನು ಡಾಕ್ಟರ್ ಹೇಳ್ತಾರೆ, ಅವ್ರು ನಮ್ಮ ಫೀಲ್ಡ್ ವಿಸಿಟಲ್ಲಿ ನಾವು ಏನೇನು ಕಂಡ್ವಿ ಅಂತ. ಕ್ವಿಕ್ಕಾಗಿ ಡಾಕ್ಟರ್, ನಾವು PH ಮ್ಯಾನೇಜ್ಮೆಂಟ್ ಮಾಡುವಲ್ಲಿ ರೈತರು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಹೇಳೋದ್ರ ಬಗ್ಗೆ ಹೇಳ್ಬೋದಾ? ಪರ್ಫೆಕ್ಟ್. ಒಂದು, ನೀವು ಮಣ್ಣಿನ pH ಏನು ಅಂತ ನೋಡ್ಕೊಳ್ಳಿ. ಸಿಂಪಲ್ ಅದು. ಹಾಂ. ಒಂದು ಸಣ್ಣ pH ಮೀಟರ್ ಇರುತ್ತೆ, ಅಥವಾ ನಾವು ಸ್ಯಾಂಪಲ್ನ ಕೃಷಿ ಇಲಾಖೆ ಕಳಿಸಿದ್ರೆ ಅವರು ಕೆಲವು ದಿವಸದಲ್ಲಿ ನಿಮಗೆ ಅಟ್ಲೀಸ್ಟ್ pH ಸಿಕ್ಕರೆ ಸಾಕು, ನಮ್ಗೆ ಉಳ್ಕಿದೆಲ್ಲ ಮಾಡ್ಬೋದು. ಹ್ಮ್. pH ಎಷ್ಟು ಮುಖ್ಯ ಅಂತಂದ್ರೆ, ನಾವು ಮೆಡಿಕಲ್ ಡಾಕ್ಟರ್ ಹತ್ರ ಹೋದ್ರೆ, ನಾನು ಪ್ಲಾಂಟ್ ಡಾಕ್ಟರ್ ಅನ್ಕೊಳ್ಳಿ, ನಾವು ಮೆಡಿಕಲ್ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ನಿಮ್ಮ ನಾಡಿ ನೋಡಿ ಆರೋಗ್ಯ ಹೆಚ್ಚು ಕಡಿಮೆ ಸರಿ ಇದೆಯಲ್ಲ ಅಂತ ನಾಡಿಯಿಂದ ಕೊಡ್ತಾರೆ. ಆಮೇಲೆ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಾವುಗಳು ಸಹ ಏನು ಮಾಡ್ತೀವಿ, ಮಣ್ಣಿನ pH ಒಂದು ಸಿಕ್ಕರೆ ಮಣ್ಣಿನ ಹೆಚ್ಚು ಕಡಿಮೆ ಆರೋಗ್ಯ ಏನಿದೆ ಗೊತ್ತಾಗಿ, ಏನು ಆರೋಗ್ಯ ವ್ಯತಿರಿಕ್ತವಾಗಿದೆ ಅಂದ ತಕ್ಷಣ ಬೇರೆ ಪ್ಯಾರಾಮೀಟರ್ಸ್ನ ಹುಡುಕೋದಕ್ಕೆ ಹೋಗ್ತೀವಿ. ಮೊದಲು pH ಮಾನಿಟರ್ ಮಾಡ್ಕೊಳ್ಳಿ. pH ಒಂದು ಸರಿ ಇದ್ರೆ ಉಳ್ಕಿದೆಲ್ಲ ಆಗುತ್ತೆ. ಇದು ಸುಲಭ. ಸ್ಯಾಂಪಲ್ ತೊಗೊಂಡೋಗಿ ಕೊಟ್ಟರೆ pHನ ನೀವು ಅನಲೈಸ್ ಮಾಡೋದು ಒಂದು ದಿವಸದಲ್ಲಿ ಮಾಡಿಕೊಡ್ತಾರೆ, ಅವ್ರಿಗೆ ಟೈಮ್ ಇದ್ದರೆ. ಅದ್ರ ನಂತರ pH ಎಷ್ಟು ಕಡಿಮೆ ಇದೆ ಎಷ್ಟು ಜಾಸ್ತಿ ಇದೆ ನೋಡಿಕೊಂಡು ಅದಕ್ಕೆ ಸೂಕ್ತವಾದ pHನ ನಾರ್ಮಲೈಸ್ ಮಾಡೋದಕ್ಕೆ, ನಾರ್ಮಲ್ pH ಅಥವಾ ಅಡಿಕೆಗೆ ಏನು ಬೇಕೋ ಆ pHನ ತರೋದಕ್ಕೆ ನಿಮಗೆ ಸುಣ್ಣ ಹಾಕೋದು ಅಂತಾರೆ, ಕಡಿಮೆ pH ಇದ್ದರೆ. ಅಥವಾ ಜಾಸ್ತಿ pHನ ಮಣ್ಣುಗಳು ಸಾಕಷ್ಟು ಕಡಿಮೆ ನಮಗೆ. ಈಗ ಇತ್ತಿತ್ತಲಾಗಿ ನಾವು ನಾರ್ತ್ ಕರ್ನಾಟಕ ಕಡೆ ಬೆಳೀತಿದ್ದಾರೆ, ಅಲ್ಲಿ ಸ್ವಲ್ಪ ಹೈ pH ಇರುತ್ತೆ. ಅದು ಬಿಟ್ಟರೆ ಎಷ್ಟು ಟ್ರೆಡಿಷನಲ್ ಏರಿಯಾ, ಈಗ ಅಬೌಟ್ 80-85% ಏರಿಯಾದಲ್ಲಿ ಕಡಿಮೆ pHನ ಸಮಸ್ಯೆನೇ ಇರೋದು. ಸೊ pH ನೋಡ್ಕೊಳ್ಳಿ. pHನ ಆಧಾರದ ಮೇಲೆ ನಿಮ್ಮ ಮಣ್ಣು ಕೆಂಪು ಮಣ್ಣು, ಕರಿ ಮಣ್ಣು, ಅಥವಾ ಸ್ಯಾಂಡಿ ಸಾಯಿಲೋ, ಕ್ಲೇ ಸಾಯಿಲ್ ಅಂತೀವಲ್ಲ, ಜೇಡಿ ಮತ್ತು ತುಂಬಿದ, ಆ ಮಣ್ಣಿನ ಆಧಾರದ ಮೇಲೆ ಹೆಚ್ಚು ಕಡಿಮೆ ನಿಮಗೆ ಎಷ್ಟು ಸುಣ್ಣ ಹಾಕಬೇಕು ಅಂತ ಹೇಳ್ತಾರೆ ಅವರು. ನಮ್ಮದು ಟೇಬಲ್ ಇದೆಯಲ್ಲ, ನಾವು ನಮ್ಮ ಸೆಷನಲ್ಲಿ ಮಾಡಿದ್ದೀವಿ. ನಮ್ಮ ಹಾಂ, ಯಾವ ಇದಕ್ಕೆ ಎಷ್ಟೆಷ್ಟು ಮಣ್ಣು ಇದಾಗಬೇಕು, PH ಹಾಕಬೇಕು. ಕರೆಕ್ಟ್. ಸೊ ಈ ಆಧಾರದ ಮೇಲೆ ಎಷ್ಟು ಸುಣ್ಣ ಹಾಕಬೇಕು ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಅದು ಸುಣ್ಣ ಹೆಂಗೆ ಹಾಕಬೇಕು ಅನ್ನೋದು ಮುಖ್ಯ. ಸುಣ್ಣ ನಾವು ಆ್ಯಕ್ಚುಲಿ ರೂಟ್ ಝೋನಲ್ಲೆಲ್ಲ ಬೀರ್ತಾರೆ, ಅದು ಕೆಲಸ ಸುಲಭ ಅಂತ ಮಾಡ್ತೀವಿ. ಇಲ್ಲದಿದ್ದರೆ ಮಣ್ಣಿನ ರೂಟ್ ಝೋನ್, ಈಗ ಅಡಿಕೆ ಅಂತ ತೊಗೊಂಡ್ರೆ, ಇದು ಅಡಿಕೆ ಮರ, ಇದಾದ್ರೆ ಹೆಡ. ಅಡಿಕೆ ಹೆಡದ ಹಿಂಗೆ ತೊಗೊಂಡ್ರೆ ಅದರ ರೂಟ್ಸ್ ನಾರ್ಮಲಿ ಈ ಹೆಡದ ತುದಿ ಎಷ್ಟಿದೆಯೋ ಅಷ್ಟು ಇರುತ್ತದು, ಅಂದರೆ ಫೀಡರ್ ರೂಟ್ಸ್ ಅಂತೀವಲ್ಲ ಅದು. ಇದು ತಂಬ್ರೂಲ್ ಅಂತ ತಗೋಬೋದು ಸುಲಭಕ್ಕೆ. ಸೊ ಈ ರೂಟ್ ಝೋನ್ ಇದೆಯಲ್ಲ, ಈ ರೂಟ್ ಝೋನಲ್ಲಿ ನಾವು pH ಮ್ಯಾನೇಜ್ ಮಾಡಿದ್ರೆ ಸಾಕು, ಅಷ್ಟೇ ಬೇಕಾಗಿರೋದು ನಮಗೆ. ಎರಡನೇದು ಹಾಕಿ, ಕೆಲವು ಜನ ಏನು ಮಾಡ್ತೀವಿ, ಇಲ್ಲಪ್ಪ ನನಗೆ ಕೆಲಸದವ್ರು ಸಿಕ್ಕಿಲ್ಲ, ಟೈಮ್ ಇಲ್ಲ, ಸುಣ್ಣ ತಂದೆ ಬೇರೆ ಸಾವಯವ ಗೊಬ್ಬರ ತಂದೆ ಸರ್ಕಾರಿ ಗೊಬ್ಬರ ತಂದೆ ಹಾಕ್ಬಿಟ್ಟು ತಿಂತಾರೆ. ದಯವಿಟ್ಟು ಆತ ಕೆಲಸ ಮಾಡಬೇಡಿ. ಸುಣ್ಣ ಹಾಕಿ ಅಟ್ಲೀಸ್ಟ್ ಒಂದು ತಿಂಗಳು 4 ವಾರನಾರು ನೀವು ಟೈಮ್ ಕೊಡಿ. ಸುಣ್ಣ ಮಣ್ಣಲ್ಲಿರೋ ಅಸಿಡಿಟಿನ ಕಡಿಮೆ ಮಾಡೋದಕ್ಕೆ ರಿಯಾಕ್ಷನ್ ಆಗಬೇಕು. ಆ ರಿಯಾಕ್ಷನ್ಗೆ ನಾವು ಅವಕಾಶ ಕೊಡಬೇಕು. 4 ವಾರಗಳು. ಹೌದು, ಅಟ್ಲೀಸ್ಟ್ 4 ವಾರ. ಜಾಸ್ತಿ ಕೊಟ್ಟು ತುಂಬ ಒಳ್ಳೆಯದು. ಸೊ ನೀವು ಮಾಡೋ ಕೃಷಿನ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸುಣ್ಣನ ನೀವು ಹಾಕೋದು ಪ್ರಯತ್ನ ಮಾಡಿ. ಹಾಕಿದ ನಂತರ ಏನು ಮಾಡಿ, ಇದು ಸುಣ್ಣ ಹಾಕಿದ ನಂತರ 4 ವಾರ ನೀವು ಮಿನಿಮಮ್ 4 ವಾರ ಟೈಮ್ ಕೊಟ್ಟರೆ ಮಣ್ಣಲ್ಲಿರೋ ಆ್ಯಸಿಡ್ ಅಂಶ ಕಡಿಮೆ ಆಗುತ್ತೆ. ನಮಗೆ ಯಾವ pH ಬೇಕೋ ಆ pHಗೆ ಅವ್ರ ರೆಕಮೆಂಡೇಶನ್ ಪ್ರಕಾರ ನೀವು ಹಾಕಿದರೆ ಕಡಿಮೆ ಇರೋ pH ಅಡಿಕೆಗೆ ಬೇಕಾದ pHನ ರೇಂಜಿಗೆ ಬರುತ್ತೆ. ಬಂದ ನಂತರ ಅನುಕೂಲ ಏನಿದೆ, ಇದ್ರ ನಂತರ ನೀವೇನಾದರೂ ಸಾವಯವ ಗೊಬ್ಬರ, ಸರ್ಕಾರಿ ಗೊಬ್ಬರ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸು ರೆಕಮೆಂಡೆಡ್ ಏನು ಹಾಕ್ತಿರಲ್ಲ, ಹಾಕಿದರೆ ಮಣ್ಣಲ್ಲಿರೋ ಪೋಷಕಾಂಶಗಳು ಸರಾಗವಾಗಿ ಬೇರೆಗಳ ಮೂಲಕ ಹೀರ್ಕೊಳ್ಳಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗತ್ತೆ. ಇದು 2 ಅಂಶ ಇದೆ ರೂಟ್ ಝೋನ್ ಮ್ಯಾನೇಜ್ಮೆಂಟಲ್ಲಿ. pH ಒಂದು, ಇನ್ನೊಂದು ವಾಟರ್ ಮ್ಯಾನೇಜ್ಮೆಂಟ್ ಏನು ಅಂತ ಹೇಳ್ತೀನಿ, ಸಾವಯವದ ಏನು ಅಂತ ಹೇಳ್ತೀನಿ. ಈ ರೂಟ್ ಝೋನ್ ಮ್ಯಾನೇಜ್ಮೆಂಟಲ್ಲಿ ನಾವು ಏನು ಗೊಬ್ಬರ ಹಾಕ್ತೀವಿ ಅನ್ನೋದು ಒಂದೇ ಮುಖ್ಯ ಅಲ್ಲ, ಅಫ್ಕೋರ್ಸ್ ಮುಖ್ಯ. ಅದು ಹಾಕಿದ ಗೊಬ್ಬರನ ಗಿಡಗಳು ತಗೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನ್ನೋದು ಭಾಳ ಮುಖ್ಯ. ಹೌದು. ಓಕೆ, ಹಾಕೋದು 51% ಆದರೆ 49% ಇದೆಯಲ್ಲ, 49% ಅದರ ಅನುಕೂಲ ಮಾಡಿಕೊಟ್ಟಿದ್ವಿ ಅನ್ನೋದು ಮುಖ್ಯ. ಸೊ ಇವೆರಡರಲ್ಲಿ ಒಂದು ಕಡಿಮೆ ಆದ್ರೂ ನಿಮಗೆ ಸಕ್ಸಸ್ಫುಲ್ ಬೆಳೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಇದನ್ನು ನಮ್ಮ ರೈತರು ಸ್ವಲ್ಪ ಲಕ್ಷ್ಯ ಇಟ್ಟು ತೊಗೊಂಡ್ರೆ, ಈಗ ಮಾಡ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಮಾಡೋದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿಬಿಟ್ರೆ ಆಗೋಗುತ್ತೆ ಕೆಲಸ. ವಂಡರ್ಫುಲ್ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್.